Yeah. I'm Dr. Jayanti Tumsi. I work as a lead and a robotic surgeon in the Department of Breast Oncology at Apollo Cancer Centers in Bangalore. ಸೊ ಇವತ್ತಿಂದು ಒಂದು ಚೆಕ್ಕೋಲೇಟ್ ಅಂತ ಒಂದು ಇನಿಷಿಯೇಟಿವ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಇದು ಹೆಂಗಸರಿಗೆ ಡಾರ್ಕ್ ಚಾಕ್ಲೇಟ್ ನಾವು ತಿಂತೀವಿ, ಅದ್ರ ಜೊತೆಗೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಇವಾಗ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಆ ಹೆಸರು ಇಂಡಿಕೇಟ್ ಮಾಡಿದಾಗೆ ಮಹಿಳೆಯರು ಅವ್ರ ಬ್ರೆಸ್ಟ್ನ ಸ್ವಂತಾನೇ ಎಕ್ಸಾಮಿನ್ ಮಾಡ್ಕೋಬೋದು. ಇದರದ್ದು ಈ ಚಾಕ್ಲೇಟ್ ಬಾಕ್ಸಲ್ಲಿ ಒಂದು QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಈ ವಿಡಿಯೋ ಹೇಗೆ ಮಾಡೋದು, ಇದನ್ನು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಗೆ ಮಾಡೋದು ಅನ್ನೋದು ಆ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಎಲ್ಲ ಮಹಿಳೆಯರು 20 ಇಯರ್ಸ್ ಆದಮೇಲೆ ತಿಂಗಳಿಗೆ ಒಂದು ಸತಿ ಮಾಡಬೇಕು. ಅಂದರೆ ನಿಮ್ಮದೇ ಬ್ರೆಸ್ಟ್ ಎಕ್ಸಾಮಿನ್ ಮಾಡ್ಕೊಳ್ಳುವಾಗ ಏನು ನೋಡಬೇಕು ಅಂದರೆ ಅದ್ರ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಒಂದು ಗೆಡ್ಡೆ ಅಂತ ಸ್ಟಾರ್ಟ್ ಆಗ್ಬೋದು, ಬ್ರೆಸ್ಟಲ್ಲಿ ಆಗಿರ್ಬೋದು ಅಥವಾ ಕಂಕಳ ಸಂಧಿಯಲ್ಲಾಗಿರ್ಬೋದು. ಈ ಲಂಪ್ ಯಾವುದಿದೆ ಅದು ಯೂಶಲಿ ನೋವು ಇರೋದಿಲ್ಲ, ಪೇನ್ಲೆಸ್ ಆಗಿರುತ್ತೆ. ಹಾಗಾಗಿ ಏನಾದರೂ ಗೆಡ್ಡೆ ಕಾಣಿಸ್ಕೊಂಡ್ರೆ ನೋವು ಇರಲಿ ನೋವು ಇಲ್ದಿರ ಇರಲಿ, ಅದನ್ನು ಕಾಣಿಸ್ಕೊಂಡಿದ ತಕ್ಷಣ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಅದನ್ನು ಇನ್ವೆಸ್ಟಿಗೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಎರಡನೇದು, ಚರ್ಮದಲ್ಲಿ ವ್ಯತ್ಯಾಸ ಬರ್ಬೋದು. ಸ್ಕಿನ್ ಓವರ್ ದ ಬ್ರೆಸ್ಟ್ ಆರ್ ಇನ್ ದಿ ಅಂಡರ್ ಆರ್ಮ್ ರೀಜನ್ ನಾರ್ಮಲಿ ಸ್ಮೂತ್ ಆಗಿರುತ್ತೆ, ಬಟ್ ಅದರಲ್ಲಿ ಕೆಲವು ಚೇಂಜಸ್ ಬರ್ಬೋದು. ಅಂದರೆ ಅದು ರ್ಯಾಷಸ್ ಬರ್ಬೋದು, ಅಥವಾ ರೆಡ್ ಕಲರ್ ಆಗ್ಬೋದು, ಅಥವಾ ಸ್ಕಿನ್ ಒಳಗಡೆ ಎಳ್ಕೊಂಡಾಗ ಆಗ್ಬೋದು, ಅಥವಾ ಮೂರನೇದು ನಿಪ್ಪಲಲ್ಲಿ ಚೇಂಜಸ್ ಬರ್ಬೋದು. ನಿಪ್ಪಲ್ ನಾರ್ಮಲಿ ಪಾಯಿಂಟಿಂಗ್ ಔಟ್ವರ್ಡ್ಸ್ ಇರುತ್ತೆ, ಅದೇನಾದರೂ ಸೊಟ್ಟ ಆಗ್ಬೋದು, ಅದು ಒಳಗಡೆ ಭಾಗದಲ್ಲಿ ಹೋಗ್ಬೋದು, ಅಥವಾ ನಿಪ್ಪಲಲ್ಲಿ ಒಂದು ಗೂಂಡ್ ಥರ ಆಗ್ಬೋದು, ಅಥವಾ ನೀರು ಥರ ಸೋರ್ಬೋದು. ಈ ಥರ ಏನಾದರೂ ಸಿಮ್ಟಮ್ಸ್ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ಲಿ ಸಿ ಅ ಡಾಕ್ಟರ್ ಆ್ಯಂಡ್ ಗೆಟ್ ಯೋರ್ ಸೆಲ್ಫ್ ಎಕ್ಸಾಮಿನ್ಡ್.